ನೀನು ನಾನು ಹೇಳೋದೇನು ಅಂದರೆ ಕನ್ನಡಕ್ಕೆ ನೀನು ದೊಡ್ಡ ಸ್ಟಾರ್ಗಳು ನಿನ್ನನ್ನು ಯಾರು ಹಾಕಲ್ಲ ಕರೆಕ್ಟಾ. ನೀನು ಬೆಳೆದೋಗಿದ್ಯಾ, ನೀನು ಬೆಳೆದೋಗಿ ಏನು ಮಾಡಿದೆ, ಯಾರು ಬಾಂಬೆಗೆ ಯಾವುದೋ ಕಂಪ್ನಿಗೆ ಹೋಗಿ ಅಗ್ರಿಮೆಂಟ್ ಮಾಡಿದೆ. ಆವಾಗ ಏನು ಹೇಳಬೇಕು, ನಾನು ಕನ್ನಡ ಚಿತ್ರರಂಗನ ಹೊರತುಪಡಿಸಿ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಕನ್ನಡ ಚಿತ್ರರಂಗ ನನ್ನ ಮಾತೃಭಾಷೆ, ನನ್ನ ಭಾಷೆ, ನಾನು ಅವ್ರಿಗೆ ಆದ್ಯತೆ ಕೊಡ್ತೀನಿ, ಅವ್ರದ್ದೇ ಒಂದು ರೀಸನಬಲ್ ಇರ್ತದೆ ಅಂತ ಹೇಳ್ಬಿಟ್ಟು ನೀವು ಮಾಡಿದ್ರೆ ಖುಷಿ. ನೀನು ಇವತ್ತು ಬೆಳೆದೆ ಅಂದ ತಕ್ಷಣ ತೊಗೊಂಡೋಗ್ಬಿಟ್ಟು ಅಲ್ಲಿ ಇವತ್ತು ಹನುಮಂತು ಪಾಪ ಯಾರೊಬ್ಬ ಕುರಿ ಕಾಯ್ತದವನು ನಿಜವಾಗ್ಲೂ ಖುಷಿ ಆಯ್ತದೆ. ನಿಜವಾಗ್ಲೂ ಪಾಪ ಹುಡುಗ ಗೆದ್ದ ಖುಷಿ. ಅವನೇನು ಮಾಡ್ತಾನೆ, ಕಷ್ಟ ಸುಖ ತೀಸ್ಕೊಂಡೇನೋ ಮಾಡ್ತಾನೆ. ಅವನಿಗೆ ನೆಕ್ಸ್ಟ್ ಹನುಮಂತು ಅದು ತೋರಿಸೋದು ತಪ್ಪಲ್ವಾ. ಆ ಥರ ನಿನಗೆ ನಾವು ಕೆಟ್ಟದ್ದು ಬಯಸಿಲ್ಲ. ನೀನು ಬೆಳಿ ಇನ್ನೂ ಉತ್ತಮವಾದ ಇಂಗ್ಲೀಷ್ ಆಡು, ಹಿಂದಿ ಆಡು, ಮರಾಠಿ ಆಡು, ಎಲ್ಲ ಆಡು. ಇವತ್ತು ಸೋನು ನಿಗಮ್ಗೆ ಮರಾಠಿಲಿ ಅವ್ರ ಸ್ವಂತ ಅಲ್ಲಿ ಲ್ಯಾಂಗ್ವೇಜಲ್ಲಿ ಮರಾಠಿಲಿ ಅವ್ನಿಗೆ ಎಷ್ಟು ಕೊಡ್ತಾರೆ ಹೇಳಿ, ಒಂದು ರೀಸನಬಲ್ಲೇ ಹಣ ಕೊಡೋದು. ಅವನಿಗಿಂತ ಅರಿಜಿತ್ ಸಿಂಗ್ ಅವ್ರವ್ರ ಭಾಷೆಯಲ್ಲಿ ಅವ್ರು ರೀಸನಬಲ್ ತೊಗೋತಾರೆ. ಅದು ಮಾಡಿ ನಿಮ್ಮ ಭಾಷೆ ಅಂತ ಬಂದ ನೀವು ಕಮ್ಮಿ. ಇವತ್ತು ವಿಜಯ್ ಪ್ರಕಾಶ್ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿಂಗರ್ ತಾನೆ, ಅವ್ನು ಯಾಕೆ ಕನ್ನಡಕ್ಕೆ ಡಿಮ್ಯಾಂಡ್ ಮಾಡಲ್ಲ? ಯಾಕೆ ಖುಷಿ ಬೀಳ್ತೀವಿ, ಯಾಕೆ ಖುಷಿ ಬೀಳ್ತೀವಿ? ನಮ್ಮ ಹುಡುಗ ಅವ್ನು ಕನ್ನಡ ನಮ್ಮ ಭಾಷೆ ಕಾಸಿಲ್ದವ್ರಿಗೂ ಕೆಲವು ಮಾಡಿಕೊಡ್ತಾನೆ, ಇದೆಲ್ಲ ಇದೆ. ಇವತ್ತು ಅರ್ಜುನ್ ಜನ್ಯ ಹಂಸಲೇಖ ಅವತ್ತೆಲ್ಲ ನಿನ್ನ ಗೆಲ್ಸಿದ್ರಲ್ಲ, ಮರಿಬಾರ್ದು ಅಂತೇಳಿ ಸಂಚಿತ್ ಹೆಗಡೆಗೆ ನಾನೇನು ಪಾಪ ನಾನು ವಿರೋಧಿ ಇಲ್ಲ, ಒಳ್ಳೆ ಹುಡುಗ ಪಾಪ ನಾನು ಫೋನ್ ಮಾಡಿದಾಗಲೇ ಎತ್ತಿದ್ದಾರೆ ಮಾತಾಡಿದರೆ. ನನಗೆ 4-5 ಕಂಪ್ಲೇಂಟ್ ಬಂತು ನೋಡಿ ಸರ್, ಈಗ 5 ಲಕ್ಷ ಕೇಳ್ತಾರೆ. ಇವತ್ತು ಎಷ್ಟು ಜನ ಪಾಪ ಯೂಟ್ಯೂಬರ್ಸು ಒಂದಷ್ಟು ಆಸೆ ಇರ್ತದೆ, ಅವ್ರಿಗೆ ಒಳ್ಳೊಳ್ಳೆ ಕಂಟೆಂಟ್ ಇರ್ತದೆ, ಅವರ ಸಿನಿಮಾ ಮಾಡೋಕ್ಕೆ ಹೋಗ್ತಾರೆ. ನೀನು ಪ್ರೋತ್ಸಾಹ ಕೊಡು, ನೀನು ಎಲ್ಲರೂ ಪ್ರೋತ್ಸಾಹ ಕೊಡು, ನಿನ್ನ ಕೈಲಾಗಿದ್ದಕ್ಕೆ ಪ್ರೋತ್ಸಾಹ ಕೊಡು. ತುಂಬ ಕಮ್ಮಿ ಕೇಳೋಕ್ಕೋಗ್ಬೇಡ. ಅವರೇ ನಾವು 50,000 ಕೊಡ್ತೀನಿ ತಪ್ಪು, ಒಂದು ರೀಸನಬಲ್ ಒಂದು 75 ಒಂದು ಇಟ್ಕೊಂಡು ಮಾಡಿ ಕೊಡಿ. 1 ಲಕ್ಷ ತಗೋ ಪರವಾಗಿಲ್ಲ. ಇವತ್ತು ವಿಜಯ್ ಪ್ರಕಾಶ್ 50ಕ್ಕೂ ಮಾಡ್ತಾರೆ, 75ಕ್ಕೂ ಒಂದು ಸ್ಟ್ಯಾಂಡರ್ಡ್ 75, 50ಕ್ಕೂ ಮಾಡ್ತಾರೆ. ಕಾಸು ಕೊಡಲಿಲ್ಲ ಕೆಲವು ಮಾಡಿಕೊಡ್ತಾರೆ. ಅದು ಮನೋಭಾವ ಬೇಕು. ನನ್ನ ಭಾಷೆ ನಾನು ಬೆಳೆಸೋರೆ ಅಂತ ಮನೋಭಾವ ಬೇಕು. ಆ ವಿಷಯದಲ್ಲಿ ಹೇಳೋದೇ ಹೊರತು ನಾನು ಅವನಿಗೆ ವೈಯಕ್ತಿಕ ಏನಿಲ್ಲ. ಇವತ್ತು ನಾನು ಗೌರವಿಸ್ತೀನಿ. ಆಮೇಲೆ ವಾಸಿಕ ವೈಭವ್ ಒಳ್ಳೊಳ್ಳೆ ಸಿಂಗರ್ಗಳಿದ್ದಾರೆ, ನಮ್ಮನ್ನು ಬೆಳೆಸಿ. ದಯವಿಟ್ಟು ಆಡಿಯೋ ಕಂಪ್ನಿಯರೇನು ಕಾಸು ಕೊಡಲ್ಲ, ಬೇರೆ ಬೆಳೆಸೋಕ್ಕೆ ನಾವು ಅವಕಾಶ ಮಾಡೋಣ. ನೀನು ಬೆಳೆಸಿದ್ದೆ, ನೀನು ಬೆಳೆದಿದ್ಯಾ ಹಾಡು ಅಂತ ಅದಕ್ಕೆ ಕೇಳ್ತಾರೆ. ಸುಮ್ಮನೆ ಬೇರೆ ಕೇಳ್ತಾರಾ? ದಯವಿಟ್ಟು ಅದು ಹೊಸ ಸಿಂಗರ್ಗಳು ಬರಲಿ. ಇನ್ನೂ ತುಂಬ ಜನ ಇನ್ನೂ ಆ ಥರದವರು ಸಂಚಿತ್ ಹೆಗಡೆ ಥರ ಇನ್ನೂ ಒಂದು 10 ಜನ ಬೆಳೀಲಿ. ಬೆಳೆದ್ರೆ ನೀವು ಯಾವುದೇ ನಿಮ್ಮ ಭಾಷೆನ ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಚಿತ್ರೋದ್ಯಮವನ್ನು ಉಳಿಸಿ, ನಿರ್ಮಾಪಕರು ತುಂಬ ಸಂಕಷ್ಟದಲ್ಲಿದ್ದಾರೆ. ಈ ಲ್ಯಾಂಡ್ ಮಾಫಿಯಾದವ್ರು ಬಂದು ನಮ್ಮನ್ನು ಹಾಳು ಮಾಡ್ತಾವ್ರೆ. ನಿಜವಾದ ನಿರ್ಮಾಪಕರು ತುಂಬ ಸಂಕಷ್ಟದಿದ್ದಾರೆ, ಕಷ್ಟದಲ್ಲಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಫೈನಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವ್ರಿಗೂ ಕೂಡ ಚಾನ್ಸ್ ಕೊಡ್ಬೋದಲ್ವಾ? ಇವರೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ಅವರು ಅದಕ್ಕೆ ವ್ಯಾಲ್ಯೂ ಮಾಡ್ತಾರೆ ಅನ್ನೋವಂಥ ಚರ್ಚೆ ಕೂಡ ಆಗಿತ್ತು. ಈಗ ನಮ್ಮ ಕನ್ನಡ ಚಿತ್ರೋದ್ಯಮದಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಕೆಲಸ ಕಡಿಮೆ ಆಗ್ತಿದೆ, ಹೇಗೆ ಏನು ಅನ್ನೋದು ಮತ್ತೆ ಇದೇನಾಗಿದೆ ಅಂದರೆ, ಹೊಸ ನಿರ್ದೇಶಕರು ಬಂದಾಗ, ಹೊಸ ಹುಡುಗರು ಬಂದಾಗ ಒಂದು ಹಳೆ ವಾಯ್ಸ್ ಇರಲಿ, ಸೋನು ನಿಗಮ್ ಇರಲಿ, ಒಂದು ಸಂಚಿತ್ ಹೆಗಡೆ ಇರಲಿ ಅಂತ ಅವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಅಂಥವ್ರಿಗೆ ಅವಕಾಶ ಮಾಡಿಕೊಡು.